ನಾನು ಇಂಡಿಯಾಗೆ ಬರೋ ಮುಂಚೆ ಪ್ಯಾಕಿಂಗ್ ಕ್ಲೀನಿಂಗ್ ಅಂತ ಎಲ್ಲ ಯೋಚನೆಗಿಂತ ತುಂಬಾ ಯೋಚನೆ ಆಗಿದ್ದೆ ರಜತ್ ಅಡ್ಗೆ ಹೇಗ್ ಮಾಡ್ಕೋತಾರೆ ಅಂತ. ಆಸ್ಟ್ರೇಲಿಯಾಗ ಹೋಗಿ 10 ವರ್ಷ ಆಯ್ತು. ಅಲ್ಲಿ ಎಲ್ಲಾನು ಕಲ್ತಿದ್ದಾರೆ, ಖಂಡಿತ ಅಡ್ಗೆ ಮಾಡ್ಕೋತಾರೆ. ಆದ್ರೆ ಈಗ ಅವರು ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಇದ್ದಿದ್ರಿಂದ ಹೆಲ್ಪ್ ಆಗ್ಲಿ ಅಂತ ಗ್ರೇವಿಗಳನ್ನ ಫ್ರೀಸ್ ಮಾಡಿ ಇಟ್ಟಿದ್ದೆ. ಆದ್ರೆ ನಂಗೆ ರಜತ್ ಹೇಳಿದ್ರು ಇವರೆಲ್ಲ ಮುಂಚೆ ಒಂದ್ ದಿನ ಅಡ್ಗೆ ಮಾಡಿ ವಾರ ಪೂರ್ತಿ ತಿಂತಿದ್ರಂತೆ, ಇಲ್ಲ ಬೇಲ್ಪುರಿ ಮಿಕ್ಸ್ ತಗೊಂಡು ಅದನ್ನ ಊಟ ತರ ತಿಂತಿದ್ರಂತೆ. ಇದು ರಜತ್ ಕತೆ ಮಾತ್ರ ಅಲ್ಲ, ಓದಕ್ಕಂತ ದೇಶ ಬಿಟ್ಟು ಹೋಗಿರೋ ತುಂಬಾ ಜನದ ಕತೆ ಅಂತ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡ್ದಾಗ ಗೊತ್ತಾಯ್ತು. ಅದಕ್ಕೆ ಮತ್ತೆ ಅವರು ಒಂದಿನ ಮಾಡಿ 4-5 ದಿನ ತಿನ್ನೋದ್ ಬೇಡ ಅಥವಾ ಆಚೆ ಹೋಗಿ ತಿನ್ನೋದ್ ಬೇಡ ಅಂತ ಏನೇನ್ ಮಾಡಿ ಫ್ರೀಸ್ ಮಾಡಿ ಇಡ್ಬೇಕು ಅಂತ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಕಲ್ತ್ಕೊಂಡು ಮಾಡಿದೆ. ನನ್ಗೆ ಫುಡ್ ನ ಫ್ರೀಸ್ ಮಾಡಿ ಯೂಸ್ ಮಾಡೋಕೆ ಪರ್ಸನಲಿ ಇಷ್ಟ ಇಲ್ಲ, ಆದ್ರೆ ಅಪರೂಪಕ್ಕೆ ಬೇರೆ ಆಪ್ಷನ್ ಇಲ್ಲ, ತುಂಬಾ ದಿನ ಇರಲ್ವಲ್ಲ ಅಂತ ಇದನ್ನ ಫಸ್ಟ್ ಟೈಮ್ ಮಾಡಿದ್ದು. ಅಂಡ್ ಫುಡ್ ನ ಫ್ರೀಸ್ ಮಾಡಿ ಹಿಂಗೆ ಸ್ಟೋರ್ ಮಾಡಿ ತಿಂತಾರೆ ಅನ್ನೋ ಕಾನ್ಸೆಪ್ಟ್ ನನಗೆ ಗೊತ್ತಾಗಿದೆ ಆಸ್ಟ್ರೇಲಿಯಾಗ ಬಂದ್ಮೇಲೆ. ದೋಸೆ ಹಿಟ್ಟು ಮೊಳಕೆ ಹುಳಿ ಕಾಳು ಸಾರು ಒಂದ್ 3 ದಿವಸಕ್ಕೆ ಆಗೋಷ್ಟು ಮಾಡಿ, ನಾರ್ತ್ ಇಂಡಿಯನ್ ಗ್ರೇವಿ, ಚಿಕನ್ ಗ್ರೇವಿ ಪೇಸ್ಟ್ ಗಳು, ರಸಮ್ಮು ಇವೆಲ್ಲ ಮಾಡಿ ಅಷ್ಟನ್ನು ಫ್ರೀಸ್ ಮಾಡಿ ಕ್ಯೂಬ್ಸ್ ಮಾಡಿ ಬಂದಿದ್ದೆ. ರಸಮ್ ಕ್ಯೂಬ್ಸ್ ಬರೇ ಬಿಸಿನೀರಿಗೆ ಹಾಕಿದ್ರೆ ಆಯ್ತು, ಈ ಗ್ರೇವಿಗ್ ಮಾತ್ರ ವೆಜಿಟೇಬಲ್ಸ್ ಚಿಕನ್ ಎಲ್ಲ ಹಾಕಿ ರಜತ್ಗೆ ಮಾಡ್ಕೊಳಕ್ ಹೇಳಿದ್ದೆ. ಈಸಿ ಆಗ್ಲಿ ಅಂತ ಎಕ್ಸ್ಟ್ರಾ ಏನ್ ಹಾಕ್ಬೇಕು, ಎಷ್ಟೊತ್ತು ಕುಕ್ ಮಾಡ್ಬೇಕಂತ ಸ್ಟೆಪ್ಸ್ ಎಲ್ಲ ಬರ್ದ್ ಬಂದಿದ್ದೆ. ಈಗ ಅಡ್ಗೆ ಮಾಡ್ಕೊಳ್ವಾಗ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ, ಮಾಡ್ಕೋತಿದ್ದೀನಿ ನೋಡು ಅಂತ. ಇದ್ರ ಜೊತೆ ಎಕ್ಸ್ಟ್ರಾ ಬೇರೆ ಪೌಡರ್ಗಳನ್ನು ಮಾಡಿಟ್ಟು ಬಂದಿದ್ದೆ. ನಾನು ಇಂಡಿಯಾಗೆ ಬರೋದು ಸಡನ್ ಪ್ಲಾನ್ ಆಗಿತ್ತು, ಸೊ ಇದನ್ನೆಲ್ಲ ಹೊರಡಕ್ 2 ದಿವಸದ ಮುಂಚೆ ಅನ್ನೋವಾಗ ಪ್ರಿಪೇರ್ ಮಾಡಿದ್ದೆ. ಗಡಿಬಿಡಿಲಿ ಒಂದ್ಸಲ ಚಾಪ್ ಮಾಡಿ ಇಟ್ಟಿದ್ ಆನಿಯನ್ಸ್ ಎಲ್ಲ ಬಿಡಿಸ್ದೆ, ಬೆಲ್ಲ ಚಲ್ದೆ, ಕಿಚನ್ ಪೂರ್ತಿ ಮೆಸಪ್ ಆಗೋಗಿತ್ತು. ಯಪ್ಪ, ಇದೊಳ್ಳೆ ನಮ್ಮಮ್ಮ ನಾವು ಟ್ರಿಪ್ ಹೋಗ್ತೀವಿ ಅಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ರೆಡಿ ಮಾಡೋರಲ್ಲ ಆ ತರ ಫೀಲ್ಸ್ ಕೊಡ್ತು.